ನಮಸ್ಕಾರ ಹೊತ್ತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡೋಕೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಚುಟುಗುಪ್ಪ ತಾಲೂಕಿನ ಉಡ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಪಾಕ್ಪಳ್ಳಿ ಗ್ರಾಮದಲ್ಲಿ ತಾಂಡವಾಡುತ್ತಿರುವಂತಹ ಅಸ್ವಚ್ಛತೆಯ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ದಿವ್ಯ ಮೌನದ ವಿರುದ್ಧ ಗ್ರಾಮಸ್ಥರು ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗ್ರಾಮದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಮೋರಿಗಳಿಂದ ಕೊಳಚೆ ನೀರು ಹರಿದು ಹೋಗದೆ ನಿಂತಲ್ಲೇ ನಿಂತು ಗ್ರಾಮದ ಅಸ್ವಚ್ಛತೆಗೆ ಕಾರಣವಾಗಿದೆ. ಕೊಳಚೆ ನೀರು ನಿಂತಲ್ಲೇ ನಿಂತು ಗ್ರಾಮದ ತುಂಬಾ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಗ್ರಾಮಸ್ಥರನ್ನ ನಿತ್ಯ ರೋಗಕ್ಕೆ ಈಡು ಮಾಡುವಂತೆ ಮಾಡಿದ. ಇನ್ನು ರಸ್ತೆಯಲ್ಲಿ ಓಡಾಡುವಾಗ ಮೂಗು ಬಾಯಿ ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರೆಲ್ಲರೂ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಉಡ್ಮನಹಳ್ಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ. ಆದ್ದರಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಗ್ರಾಮಸ್ಥರಿಗೆ ಆಗ್ತಿರುವಂತಹ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪೈಪ್ ಹಾಕಿದ್ರು ಗಲೀಜ್ ಆಗಲ್ದು. ಪೈಪ್ ಹಾಕಲ್ರು ಎಲ್ಲ ಮಾಡ ಹಿಂಗೆ ನೀರ್ ಬಿಟ್ರ ಕಾಲಿನ ಬರಬರ್ರಿ ಮಾಡ್ಯಾರ. ಕಾಲಿನ ನೋಡ್ರಿ ಯಾವ ರೀತಿ ಅದ ನೋಡ್ರಿ, ಹಾದಿ ನೋಡ್ರಿ, ಓಡಾಡ್ತಾ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾ ಹಿಂಗ ಇದ್ರ ಸಾಯ್ಬೇಕ ಮಕ್ಕಳು. ಯಾರ ಓಟ್ ಗಿಟ್ ಹಾಕಕ್ ಬಂದನಂತ ಮೆಟ್ ಕಡ್ ಪಳ್ಳೆಗೆ ಹಾಕದ ಗ್ಲಾಸ್ಟಿಗೆ. ಪೈಪ್ ಹಾಕಿದ್ರು ಗಲೀಜ್ ಆಗಲ್ದು. ಪೈಪ್ ಹಾಕಲ್ರು ಎಲ್ಲ ಮಾಡ ಹಿಂಗೆ ನೀರ್ ಬಿಟ್ರ ಕಾಲಿನ ಬರಬರ್ರಿ ಮಾಡ್ಯಾರ. ಕಾಲಿನ ನೋಡ್ರಿ ಯಾವ ರೀತಿ ಅದ ನೋಡ್ರಿ, ಹಾದಿ ನೋಡ್ರಿ, ಓಡಾಡ್ತಾ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾ ಹಿಂಗ ಇದ್ರ ಸಾಯ್ಬೇಕ ಮಕ್ಕಳು. ಬೀದರ್ ಜಿಲ್ಲೆಯ ಚುಟುಗುಪ್ಪ ತಾಲೂಕಿನ ಉಡುಮನಹಳ್ಳಿ ಪಂಚಾಯತ್ ಬರುವಂತ ಕಾರ್ಪಕ್ಪಳ್ಳಿ ಊರ ಅದ ನೋಡ್ರಿ. ಇದು ಹೆಂಗದ ನೋಡ್ರಿ, ಗೋಜ ನೋಡ್ರಿ, ಪೂರ ಎಲ್ಲ ನಿಲ್ತದ. ಮುಂದಕ್ಕೆ ಹೋಗ್ಲಾಕ ಸಪ್ಲೈ ಮಾಡಾಕ ಇದು ಇಲ್ಲ, ನೀರಿಲ್ಲ. ಸಪ್ಲೈ ಮಾಡಾಕ ಹೋಗ್ಲಾಕ ನೀರು ಹೋಗ್ಲಾಕ ಇದು ಇಲ್ಲ. ಗೊಜ್ಜು ನೋಡ್ರಿ ಹೆಂಗಿದ ಪೂರ ನೋಡ್ರಿ. ಇದು ಏನದ ಇದು ವಿಡಿಯೋ ಅವ್ರಿಗೆ ಹೇಳಿ ಎಷ್ಟು ಸರಿ ಹೇಳಿದ್ರು ಭೀ ಅವ್ರು ನತ್ತಕ್ಕೆ ತಗೊಳತ್ತ ಇಲ್ಲ. ಮ್ಯಾಲ ಅಧಿಕಾರಿಗಳಿಗೆ ಗಮನಕ್ಕ ಹೇಳತ್ರ ಭೀ ಅರ್ಥ ಆಗಲ್ಲ ಅವ್ರಿಗೆ. ಇತ್ತನಿದ್ರಲ್ಲ ಹೇಳ್ರಿ ಹಾಕ್ಬಿಡ ಊರೆಲ್ಲ ನೀರಾಗಿ ಜಮಾ ಆಗಿ ಇಲ್ಲೇ ಬರ್ತಾವೆ. ನೋಡ್ರಿ ಗಲೀಜು ವಾಸನೆ ಹೋಗ್ತದೆ. ಮನೆ ಆಜು ಬಾಜು ಎಲ್ಲ ಮನೆ ಅವ ಇಲ್ಲಿ. ಚಿಕ್ಕಡ್ ತುಂಬ ಹೋಗ್ಯಾವ.